ಭಾಳ ಸಾರಿ ಜನ ಇನ್ನೊಂದು ತಪ್ಪು, ನೋವು ದೇವ್ರು ಕೊಟ್ಟರೆ ಶಾಪ ಅನ್ಕೋತಾರೆ. ಇಲ್ಲ, ನಾನೊಬ್ಬ ವೈದ್ಯನಾಗಿ ಹೇಳ್ತೀನಿ, ನೋವು ದೇವ್ರಿಗೂ ಮನುಷ್ಯನಿಗೆ ಕೊಟ್ಟಿರುವ ವರ. ನೀವು ನೋವಿಲ್ಲ ಅಂದರೆ ನಮ್ಮ ಹತ್ರ ಬೇಗ ಬರೋಲ್ಲ. ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಅದಕ್ಕೆ ಅವ್ರು ಬೇಗ ಬರೋಲ್ಲ. ಅದೇ ನೋವಿದ್ದೀರಿ ಬೇಗ ಬಂದರೆ 100% ಕ್ಯೂರ್ ಮಾಡಬಹುದು. ಬಟ್ ನೋವಿಲ್ಲ ಅಂದ್ಕೊಂಡು ನೀವು ಸುಮ್ಮನೆ ಇದ್ದರೆ ಅದು ಸ್ಟೇಜ್ 4Bಗೆ ಹೋಗಿ ಇನ್ನೊಂದು 4-5 ವರ್ಷದೊಳಗೆ ಸತ್ತೋಗ್ಬಿಡ್ತೀರಿ. ಆದ್ದರಿಂದ ನಮಸ್ಕಾರ, ಡಾಕ್ಟರ್ ಆಂಜನಪ್ಪ, ಕರ್ನಾಟಕ ರಾಜ್ಯದ KCS ಕರ್ನಾಟಕ ಕ್ಯಾನ್ಸರ್ ಸೊಸೈಟಿಯ ವೈದ್ಯಕೀಯ ವಿಭಾಗದ ಚೇರ್ಮನ್ ಆಗಿ ನಿಮ್ಮ ಮುಂದೆ ಕೂತು ಮಾತನಾಡ್ತಿದ್ದೀನಿ. ಬೇಸಿಕಲಿ ಐ ಆಮ್ ಎ ಸರ್ಜನ್, ಟೀಚರ್ ಇನ್ ಎ ಮೆಡಿಕಲ್ ಕಾಲೇಜ್. ಅನೇಕ ವಿಧವಾದ ಕ್ಯಾನ್ಸರ್ಗಳನ್ನ ನಾವು ನೋಡ್ತೀವಿ, ಟ್ರೀಟ್ ಮಾಡ್ತೀವಿ. ಕೆಲವು ಸಮಯ ಆಂಕಾಲಜಿ ಸರ್ಜನ್ಸ್ಗೆ ರೆಫರ್ ಮಾಡ್ತೀವಿ. ಆಂಕಾಲಜಿ ಅಂದರೆ ಮೆಡಿಕಲ್ಲು, ಸರ್ಜಿಕಲ್ಲು, ರೇಡಿಯೇಷನಲ್ಲು ಇವೆಲ್ಲ ಇರ್ತವೆ. ಆ ಡಿಫ್ರೆಂಟ್ ಆಪ್ಷನ್ಸ್ ಆಫ್ ಟ್ರೀಟ್ಮೆಂಟ್. ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ಈಚೀಚೆಗೆ ಕ್ಯಾನ್ಸರ್ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದ್ದಾವೆ. ನಿಮಗೆ ತುಂಬ ಜನ ಕನ್ಫ್ಯೂಸ್ ಮಾಡ್ತಾರೆ. ಕ್ಯಾನ್ಸರ್ನ ಹಂಗೆ ವಾಸಿ ಮಾಡಿಬಿಡ್ತೀನಿ, ನಿಂಬೆಹಣ್ಣು ಜ್ಯೂಸ್ಗೆ ಒಂದು ಡ್ರಾಪ್ ಹಾಕ್ಬಿಟ್ಟು 4ನೇ ಸ್ಟೇಜ್ನಾಗಿದ್ದರೂ ವಾಸಿ ಮಾಡ್ತೀನಿ ಅಂತ ಬುರುಡೆ ಹೊಡೆಯೋ ಜನ ನಮ್ಮ ದೇಶದಲ್ಲಿ ಜಾಸ್ತಿ ಇದ್ದಾರೆ. ಬಾಗಲಕೋಟೆಯಿಂದ ಯಾರೋ ಒಬ್ರು ಹಂಗೆ ಮಾತಾಡ್ತಾರೆ. ಇನ್ನು ಕೆಲವರು ತಪ್ಪು ಮಾಹಿತಿಗಳು ನಿಮ್ಗೆ ಕೊಡ್ತಾರೆ. ಕ್ಯಾನ್ಸರ್ ಅಂದರೆ ಅರ್ಬುದ ರೋಗ. ಒಂದು ಸಾರಿ ಕ್ಯಾನ್ಸರ್ ಶುರುವಾಯಿತು ಅಂದರೆ ಅದು ಮುಂದುವರಿಯುತ್ತಾ ಹೋಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಅಂದರೆ ಹೆಣ್ಣು ಮಕ್ಕಳಲ್ಲಿ ಬ್ರೆಸ್ಟ್ ಕ್ಯಾನ್ಸರು, ಗರ್ಭಕೋಶದ ಮೂತಿಯ ಸರ್ವೈಕಲ್ ಕ್ಯಾನ್ಸರ್ ಇವೆರಡು ಕಾಮನ್ನು. ಸ್ಟೇಜ್ 1 ಬರೀ ಗಂಟಿರುತ್ತೆ. ಸ್ಟೇಜ್ 2ಗೆ ಹೋದರೆ ಕಂಕ್ಳೊಳಗೆ ಸೆಕೆಂಡ್ರೀಸ್ ಬರುತ್ತೆ. ಅದಾದಮೇಲೆ ಎದೆಯೊಳಗಿರುವ ಗಂಟು ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ. ಅದಾದಮೇಲೆ ಲಿವರ್ಗೆ ಹೋಗುತ್ತೆ. ಅದಾದಮೇಲೆ ಬ್ರೈನ್ಗೆ ಹೋಗುತ್ತೆ, ಲಂಗ್ಸ್ಗೆ ಹೋಗುತ್ತೆ. ಇವೆಲ್ಲ ಸ್ಪ್ರೆಡ್ ಆಗಿದೆ ಕ್ಯಾನ್ಸರ್ ಅಂತ. ಆದ್ದರಿಂದ ದಯವಿಟ್ಟು ಮೊದಲಿಗೆಲ್ಲ ಕ್ಯಾನ್ಸರ್ ಅಂದರೆ ತುಂಬ ಜನ ಹೆದರ್ಕೊಳ್ಳೋರು. ಇವತ್ತು ನಾವು ಅದನ್ನು ಚೇಂಜ್ ಮಾಡಿದ್ದೀವಿ. ಅಂದರೆ ಇವತ್ತು ಎಷ್ಟು ವಿಜ್ಞಾನ ಮುಂದುವರೆದಿದೆ ಅಂದರೆ ಕ್ಯಾನ್ಸರ್ ಈಸ್ ಕ್ಯೂರಬಲ್ ಪ್ರೊವೈಡೆಡ್ ಇಟ್ ಈಸ್ ಡಿಟೆಕ್ಟೆಡ್ ಅರ್ಲಿ. ಶೀಘ್ರ ಪತ್ತೆ ಕ್ಯಾನ್ಸರ್ ನಾಪತ್ತೆ. ಬಟ್ ಪಾಪ ನಿಮ್ಗಳಿಗೆ ಏನು ಕಷ್ಟ ಅಂದರೆ ಬೇಗ ಹೆಂಗೆ ಕಂಡುಹಿಡ್ಕೊಳ್ಳೋದು ಡಾಕ್ಟ್ರೆ? ಕ್ಯಾನ್ಸರ್ನ ರೋಗ ಲಕ್ಷಣಗಳೇನು? ಮಕ್ಕಳಿಗೂ ಬರುತ್ತೆ, ದೊಡ್ಡವ್ರಿಗೂ ಬರುತ್ತೆ. ಯಾರಿಗೆ ಕ್ಯಾನ್ಸರ್ ಬಂದಿದೆ ಅಂತ ನಾವು ಹೆಂಗೆ ಕಂಡುಹಿಡ್ಕೊಳ್ಳೋದು? ಭಾಳ ಸರಳ. ಅದಕ್ಕೆ ಮೊದಲು ನಿಮಗೆ ಕಾರಣಗಳು, ಯಾಕೆ ಕ್ಯಾನ್ಸರ್ ಬರುತ್ತೆ? ಎಲ್ರಿಗೂ ಬರುತ್ತಾ? ಯಾರಿಗೆ ಬೇಕಾದ್ರೂ ಬರ್ಬೋದು. ನೀವು ನೋಡಿ, ನೆಗಡಿ ಕೆಮ್ಮು ಕಾಯಿಲೆ ಭಾಳ ಕಾಮನ್ನು. ಬೆಂಗಳೂರು ಈಸ್ ಕಾಲ್ಡ್ ಅಲರ್ಜಿ ಸಿಟಿ ಆಫ್ ದ ವರ್ಲ್ಡ್. ಈ ಅಲರ್ಜಿ ಯಾಕಾಗುತ್ತೆ ಅಂದರೆ ಅಲರ್ಜನ್. ಇವಾಗ ಕಾಂಗ್ರೆಸ್ ಗಿಡದ ಪೋಲೇನ್ ಇರ್ಬೋದು, ರಾಗಿ ಧೂಳಿರ್ಬೋದು, ವೆಹಿಕಲ್ ಸ್ಮೋಕ್ ಇರ್ಬೋದು. ನಿಮ್ಮ ಮೂಗ್ನಲ್ಲಿ ಬಂದು ಕೂತಾಗೆ ನಮ್ಮ ದೇಹದ ಸೋಲ್ಜರ್ಸ್ ಬರ್ತವೆ ಅಲ್ಲಿ, WBC. ಅದಕ್ಕೆ ಅದು ರಿಯಾಕ್ಷನ್ ಆದಾಗೆ ಮೂಗು ಸೋರಕ್ಕೆ ಶುರುವಾಗುತ್ತೆ, ಸೀನ್ತೀರಿ, ಕೆಮ್ತೀರಿ. ಇದೆಲ್ಲ ಅಲರ್ಜಿಯಿಂದ ಆಗುವಂಥದ್ದು. ಸೊ ಅಲರ್ಜಿಗೆ ಕಾರಣ ಅಲರ್ಜನ್. ಅದೇ ರೀತಿ ಕ್ಯಾನ್ಸರಿಗೆ ಕಾರಣ ಕಾರ್ಸಿನೋಜನ್. ಹಂಗಂದರೆ ಏನು ರೀ ಡಾಕ್ಟ್ರೆ, ಮೊನ್ನೆ ತಾನೇ ಬ್ಯಾನ್ ಮಾಡಿದ್ದಾರೆ, ಗೋಬಿ ಮಂಚೂರಿ ಒಳಗೆ ಬಣ್ಣ ಹಾಕಬೇಡಿ, ಇದಕ್ಕೆ ಮಕ್ಕಳು ತಿನ್ನೋ ಕ್ಯಾಂಡಿಗೆ ಬಣ್ಣ ಹಾಕಬೇಡಿ. ಇವೆಲ್ಲವನ್ನು ಕೂಡ ಯಾವುದೇ ಒಂದು ಕೆಮಿಕಲ್ ಇರ್ಬೋದು. ಸಿಂಪಲ್ಲಾಗಿ ನೀವು ಹೇಳಬೇಕು ಅಂದರೆ ಎನಿಥಿಂಗ್ ಅಂಡರ್ ದ ಸನ್ ಇನ್ಕ್ಲೂಡಿಂಗ್ ದ ಸನ್ ಈಸ್ ಎ ಕಾರ್ಸಿನೋಜನ್ ಅಂತೀವಿ ನಾವು. ನೀವು ನೋಡಿ, ನಮ್ಮ ಕ್ರಿಕೆಟರ್ಸ್ ಆಸ್ಟ್ರೇಲಿಯಾಗೆ ಹೋದಾಗೆ ತುಟಿಗೆಲ್ಲ ಪ್ರೊಟೆಕ್ಟಿವ್ ಕ್ರೀಮ್ ಹಚ್ಕೋತಾರೆ. ಯಾಕಂದರೆ ಸನ್ಲೈಟಿಂದ ಕ್ಯಾನ್ಸರ್ ಆಗ್ಬೋದು. ಇಂಥ 108 ಕಾರಣಗಳು. ಬಟ್ ಎಲ್ರಿಗೂ ಗೊತ್ತಿರೋಂಥ ಕಾರಣಗಳು ಅಂದರೆ ಸ್ಮೋಕಿಂಗ್. ನಮ್ಮ ದೇಶದಲ್ಲಿ ಯಾರು ಬೀಡಿ ಸಿಗರೇಟು ಸೇರ್ತಾರಲ್ಲ, ಒಂದು 10 ವರ್ಷ 10 ಸಿಗರೇಟ್ ಸೇರಿದರೆ ಅವ್ರಿಗೆ ಯಾವ್ದಾದ್ರು ಒಂದು ಕ್ಯಾನ್ಸರ್ ಆಗುತ್ತೆ. ಎರಡನೇದು, ಅದಕ್ಕಿಂತ ಕಾಮನ್ ನಮ್ಮ ದೇಶದಲ್ಲಿ ಎಲ್ಲಡಿಕೆ ಕಡ್ಡಿ ಪುಡಿನ ಒಗೆದು ಫಿಡ್ ಅಂತೀವಿ, ಅದನ್ನು ಒತ್ತಲಿಸ್ಕೋತಾರೆ. ಇವತ್ತು ನೀವು ಕಿದ್ವಾಯಿಗೆ ಹೋಗಿ ನೋಡಿದರೆ ಒಂದು ಇಡೀ ವಾರ್ಡ್ ತುಂಬ ಇಂಥ ಹೆಣ್ಮಕ್ಳೇ ಇರ್ತಾರೆ. ಸೊ ಈ ರೀತಿಯ ಅನೇಕ ಕಾರಣಗಳಿದಾವೆ, ಒಂದಲ್ಲ ಎರಡಲ್ಲ. ಕರುಳಿನ ಕ್ಯಾನ್ಸರ್ ಆಗ್ಬೋದು, ದೇಹದ ಯಾವುದೇ ಭಾಗಕ್ಕೆ ಬೇಕಾದ್ರೆ ಕ್ಯಾನ್ಸರ್ ಆಗ್ಬೋದು. ಸೊ ಅದರಿಂದ ಮೂಳೆ ಕ್ಯಾನ್ಸರ್ ಆಗ್ಬೋದು ಮಕ್ಕಳಿಗೆ. 108 ಕೆಲವು ಸಮಯ ಫ್ಯಾಮಿಲಿಯೊಳಗೆ ರನ್ ಆಗುತ್ತೆ. ಅಂದರೆ ತಾಯಿಗೆ ಗರ್ಭಕೋಶದ ಮೂತಿಯ ಕ್ಯಾನ್ಸರ್ ಇದ್ದರೆ, ಅಥವಾ ಓವರಿಯನ್ ಕ್ಯಾನ್ಸರ್ ಇದ್ದರೆ, ಅಥವಾ ಬ್ರೆಸ್ಟ್ ಕ್ಯಾನ್ಸರ್ ಇದ್ದರೆ ಆ ಮಕ್ಕಳಿಗೆ ಬರೋ ಪಾಸಿಬಿಲಿಟಿ ಇರುತ್ತೆ. ದೊಡ್ಡಮ್ಮ ಚಿಕ್ಕಮ್ಮದಿರು ಇದ್ದರೂ ಕೂಡ ನೀವು ಕೇರ್ಫುಲ್ಲಾಗಿರಬೇಕು. ಜೆನೆಟಿಕಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂತೀವಿ. ಸೊ ಈ ರೋಗ ಲಕ್ಷಣಗಳು ಅಂದರೆ ನಾವು ಭಾಳ ಸರಳವಾಗಿ ಹೇಳ್ತೀವಿ. ಯಾವುದೇ ಒಬ್ಬ ಮನುಷ್ಯ ಸದಾ ಕೆಮ್ತಾನೇ ಇರ್ತಾನೆ, ಕೆಮ್ಮಿದಾಗ ರಕ್ತ ಬರುತ್ತೆ,
3 ವಾರ ಆದರೂ ವಾಸಿನೇ ಆಗಲ್ಲ. ಅಂಥವ್ರಿಗೆ ಒಂದು ಎಕ್ಸ್ರೇ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ. ಇಲ್ಲದ್ರೆ ಟಿ ಬಿ ಇರ್ಬೋದು, ಇಲ್ಲದ್ರೆ ಕ್ಯಾನ್ಸರ್ ಇರ್ಬೋದು. ಟಿ ಬಿ ಇದ್ದರೆ ಪುಣ್ಯ ವಾಸಿ ಮಾಡ್ಬೋದು 6 ತಿಂಗಳಲ್ಲಿ. ಅದೇ ಕ್ಯಾನ್ಸರ್ ಇದ್ದರೆ ಅದಕ್ಕೆ 108 ಇನ್ವೆಸ್ಟಿಗೇಷನ್ಸು, ಅದ್ರ ಜೊತೆಗೆ ಬೇರೆ ಬೇರೆ ಥೆರಪಿ ಅದನ್ನು ಪ್ಲಾನ್ ಮಾಡಿ ಅರ್ಲಿ ಬಂದರೆ ಅದನ್ನು ವಾಸಿ ಮಾಡ್ಬೋದು. ಯಾರೋ ಒಬ್ಬರು ಮೋಷನಲ್ಲಿ ಬ್ಲಡ್ ಹೋಗ್ತದೆ, ಅವರೇ ಅನ್ಕೋತಾರೆ ಈಟ್ನಿಂದ ಆಗಿದೆ, ಉಷ್ಣದಿಂದ ಆಗಿದೆ, ಪೈಲ್ಸಿಂದ ಆಗಿದೆ ಅಂತ. ಆದರೆ ನಾವು ಸರ್ಜನ್ಸು 45 ವರ್ಷ ಆದಮೇಲೆ ಯಾರೇ ಒಬ್ಬರು ಗುದದ್ವಾರದಲ್ಲಿ ಬ್ಲೀಡಿಂಗ್ ಅಂತ ಬಂದರೆ ನಾವು ಫಸ್ಟ್ ಮಾಡೋದು PR ಅಂತೀವಿ, ಪರ್ ರೆಕ್ಟಲ್ ಎಕ್ಸಾಮಿನೇಷನ್, ಡಿಜಿಟಲ್ ರೆಕ್ಟಲ್ ಎಕ್ಸಾಮಿನೇಷನ್. ನಾನು ಬೆರಳು ಹಾಕಿದರೆ ಒಳಗಡೆ ಇಷ್ಟಪ್ಪ ಕ್ಯಾನ್ಸರ್ ನನ್ನ ಕೈ ಸಿಗುತ್ತೆ, ಬೆರಳಿಗೆ ಸಿಗುತ್ತೆ. ಸೊ ಅದಕ್ಕೆ ಹೇಳೋದು, ಯಾವುದೇ ಬ್ಲೀಡಿಂಗ್ ಫ್ರಮ್ ಏನಲ್ ಕ್ಯಾನಲ್, ಬ್ಲೀಡಿಂಗ್ ಫ್ರಮ್ ಯುರೇತ್ರ. ಸೊ ನಾರ್ಮಲ್ ಮನುಷ್ಯ, ನನಗಿನ್ನೂ ನೆನಪಿದೆ, ನಮ್ಮದೇ ಸ್ಟೂಡೆಂಟು ಡಾಕ್ಟ್ರ್ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ. ಅವನು ರೌಂಡ್ಸ್ ಎಲ್ಲ ಆದಮೇಲೆ ಯಾಕೋ ರೀಸರ್ಚ್ ಮಾಡಬೇಕು, ಅದು ಮಾಮೂಲಿ ಎಲ್ರಿಗೂ ಅನಿಸುತ್ತೆ. ರೀಸರ್ಚ್ ಮಾಡೋವಾಗ ನೋಡ್ತಾನೆ ಕೆಂಪು ಬರುತ್ತೆ, ಇಮ್ಮಿಡಿಯೇಟ್ಲಿ ಡೌಟ್ ಬರುತ್ತೆ ಏನೋ ಪ್ರಾಬ್ಲಮ್ ಇದೆ ಅಂತ. ಯಾಕಂದರೆ ಭಾಳ ಸಾರಿ ಕಲ್ಲುಗಳಿದ್ರೆ ಹಂಗಾಗುತ್ತೆ. ಇವನು ಹೋಗಿ ಸ್ಕ್ಯಾನ್ ಮಾಡಿಸ್ತಾನೆ, ಅಲ್ಲೇ ಅವ್ನ ಫ್ರಂಟ್ ಕೈನಲ್ಲೇ ಪಕ್ಕದಲ್ಲೇ ಡಿಪಾರ್ಟ್ಮೆಂಟಲ್ಲಿ ಬಲಗಡೆಯ ಕಿಡ್ನಿ ಇಷ್ಟಪ್ಪ ಊದ್ಕೊಂಡಿರುತ್ತೆ. ಅದರೊಳಗೆ ಆಲ್ರೆಡಿ ಕ್ಯಾನ್ಸರ್, ಅಡ್ವಾನ್ಸ್ಡ್ ಕ್ಯಾನ್ಸರ್ ಆಗಿರುತ್ತೆ. ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಅಂದ್ಕೊಂಡಂಗೆ ನಾನು ಚೆನ್ನಾಗೇ ಇದ್ದೀನಿ, ನನಗೇನೂ ಆಗಿಲ್ಲ, ನನಗೆ ಆ ಕ್ಯಾನ್ಸರು ಅಲ್ಲ. ರೋಗ ಲಕ್ಷಣಗಳಿದ್ದಾಗೆ ತಪಾಸಣೆ ಮಾಡಿಸೋದು. ಅವನು ಬೇರೆಯವರಾಗಿದ್ದರೆ, ಅವನಾಗಿದ್ದಕ್ಕೆ ಡಾಕ್ಟ್ರ್ ಆಗಿದ್ದಕ್ಕೆ ಅವೇರ್ನೆಸ್ ಇತ್ತು ಮಾಡಿಸ್ಕೊಂಡ. ಬೇರೆಯವರಾಗಿದ್ದರೆ ಎಳ್ನೀರು ಕುಡಿತೀನಿ, ಪಾನಕ ಕುಡಿತೀನಿ, ಹೀಟ್ ಆಗಿದೆ ಅಂತೇಳಿ ತಂಪು ಮಾಡಿಕೊಂಡು ಎಷ್ಟೋ ಸಾರಿ ನಿಂತು ಹೋಗುತ್ತೆ, ಬ್ಲಡ್ ಬರೋದು ನಿಂತು ಹೋಗುತ್ತೆ, ಕ್ಯಾನ್ಸರ್ ವಾಸಿಯಾಗಿರಲ್ಲ. ಅದರಿಂದ ದಯವಿಟ್ಟು ಮೂಗಿನಿಂದ ರಕ್ತ ಬಂತು ನಿಮ್ಮ ಮಗುವಿಗೆ, ಪದೇ ಪದೇ ಬರ್ತಾಯಿದೆ, ಬ್ಲಡ್ ಕ್ಯಾನ್ಸರ್ ಇರ್ಬೋದು ಅಂತ ನಾವು ಚೆಕ್ ಮಾಡ್ತೀವಿ. ಈ ರೀತಿಯ ಅನೇಕ ರೋಗ ಲಕ್ಷಣಗಳು. ಲಿವರ್ ಊದ್ಕೊಳ್ಳುತ್ತೆ, ನನ್ನ ಕೈನ ಮುಟ್ಟಿದರೆ ನಾಡ್ಯೂಲ್ಸ್ ಇರ್ತವೆ, ಮೋಸ್ಟ್ಲಿ ಲಿವರ್ ಕ್ಯಾನ್ಸರ್ ಬಂದಿರ್ಬೋದು. ವಾಂತಿ ಆಗುತ್ತೆ, ವಾಂತಿಯಲ್ಲಿ ರಕ್ತ ಇರುತ್ತೆ. ಈಚೀಚೆಗೆ ಯಾಕೋ ಊಟ ಸೇರ್ತಾ ಇಲ್ಲ, ಮಸಾಲೆ ದೋಸೆ ಕಂಡ್ರೆ ಅಂದರೆ ಎಣ್ಣೆ ಒಳಗೆ ಕರೆದಿರೋದನ್ನು ಕಂಡ್ರೆ ವಾಕರಿಕೆ ಬರುತ್ತೆ, ಬೇಡ ಅನಿಸುತ್ತೆ. ಇಷ್ಟು ದಿನ ಚೆನ್ನಾಗಿ ಊಟ ಮಾಡ್ತಿದ್ದೋ, ನಿತ್ಕಿದಂಗೆ ನನಗೆ ಊಟ ಬೇಡ, ಯಾಕೋ ಸರಿ ಬರೋದಿಲ್ಲ ಅಂತಾರೆ. ಬಟ್ ಊಟ ಮಾಡದಿರೋದಕ್ಕೂ ವೆಯ್ಟ್ ಲಾಸ್ ಆಗುತ್ತೆ, ಕ್ಯಾನ್ಸರ್ ಶುರುವಾದಾಗೂ ವೆಯ್ಟ್ ಲಾಸ್ ಆಗುತ್ತೆ. ಯಾರು ತೂಕ ಕಡಿಮೆ ಆಗ್ತಾ ಹೋಗುತ್ತಲ್ಲ, ಯಾರಿಗೆ ಊಟ ಸೇರೋದಿಲ್ವಲ್ಲ, ಅಂಥವರಿಗೆ ಕ್ಯಾನ್ಸರ್ ಶುರುವಾಗಿರ್ಬೋದು ಅಂತ ನಮ್ಗೆ ಅನುಮಾನ ಬರ್ತದೆ. ಎಷ್ಟೋ ಜನಕ್ಕೆ ಬೀಜ ಟೆಸ್ಟಿಸ್ಸು ಊದ್ಕೊಳ್ಳುತ್ತೆ, ಮುಟ್ಟು ನೋಡಿದರೆ ನೋವಿರಲ್ಲ, ಆದರೆ ಆಲ್ರೆಡಿ ಹೊಟ್ಟೆ ಒಳಗೊಂದು ಗಡ್ಡೆ ಕಾಣಿಸ್ಕೊಳ್ಳುತ್ತೆ. ಸೊ ಬೀಜದ ಕ್ಯಾನ್ಸರ್, ಸೆಮೆನೋಮ್ ಆಫ್ ದಿ ಟೆಸ್ಟಿಸ್ ಅಂತೀವಿ, ಆಲ್ರೆಡಿ ಹೊಟ್ಟೆ ಒಳಗೆ ಹರಡಿ ಲಿವರಿಗೆ ಬಂದು ಅಲ್ಲಿಂದ ಕುತ್ತಿಗೆ ಎಡಭಾಗಕ್ಕೆ ಬಂದು ಬ್ರೈನ್ಗೆ ಹೋಗಿ ಸ್ಪೈನ್ಗೆ ಹೋಗಿ 4ನೇ ಸ್ಟೇಜ್ಗೆ ಹೋಗಿ ಸತ್ತೋಗ್ತಾರೆ. ಸೊ ಕ್ಯಾನ್ಸರು ಬಂದಿದೆಯಾ ಇಲ್ಲ ಅಂತ ಕಂಡುಹಿಡಿಯೋದು ಇಂಪಾರ್ಟೆಂಟ್. ಎಷ್ಟೋ ಸಾರಿ ನಾವು ಒಂದು ಮಾಸ್ಟರ್ ಹೆಲ್ತ್ ಚೆಕಪ್, ಯಾರನ್ನ ಒಬ್ಬರನ್ನ ಚೆನ್ನಾಗೇ ಇದ್ದೀನಿ ಅಂತಾರೆ, ಬಾರಪ್ಪ ಒಂದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಪ್ಪ, ಒಂದು 3,000 ಹೋದ್ರೂ ಪರವಾಗಿಲ್ಲ, ನಿನ್ನ ದೇಹದೊಳಗೆ ಏನಾದರೂ ತೊಂದರೆ ಇದೆಯಾ ಅಂತ ಗೊತ್ತಾಗುತ್ತೆ. ಇವರೊಂದು ಕ್ಯಾಟಗರಿ. ಇನ್ನು ಕೆಲವರು ಅವರೇ ಬರ್ತಾರೆ, ನಾನು ಟೋಟಲ್ ಬಾಡಿ ಸ್ಕ್ಯಾನ್ ಮಾಡಿಬಿಡಿ ಡಾಕ್ಟ್ರೇ, ನನಗೇನಾದರೂ ಕ್ಯಾನ್ಸರ್ ಇದೆಯಾ ಗೊತ್ತಾಗಲಿ ಅಂತ. ಆ ರೀತಿ ಆಗಲ್ಲ. ನಮಗೆ ಸಸ್ಪಿಷನ್ ಬಂದಾಗ ನಾನು ಮಾಡೋ ಟೆಸ್ಟ್ಗಳಲ್ಲಿ ನಮಗೆ ಗೊತ್ತಾಗುತ್ತೆ. ಆದ್ದರಿಂದ ನಿಮ್ಗೆ ಅನುಮಾನ ಬಂದಾಗೆ ಒಬ್ಬ ವೈದ್ಯ ಯಾರ ಹತ್ರ ಹೋಗಬೇಕು, ಫಸ್ಟ್ ನಿಮ್ಮ ಫ್ಯಾಮಿಲಿ ಡಾಕ್ಟ್ರು, ಅದಾದಮೇಲೆ ನಾವು ಸ್ಪೆಷಲಿಸ್ಟ್ ಇರ್ತೀವಿ. ಈಗ ನೋಡಿ, ಬ್ರೆಸ್ಟ್ನೊಳಗೆ ಲಂಪ್ ಬಂದರೆ ಗೈನಕಾಲಜಿಸ್ಟ್ ಅಲ್ಲ, ಲೇಡಿ ಡಾಕ್ಟ್ರ್ ಅಲ್ಲ. ನೀವು ಹೆಣ್ಮಕ್ಳನ್ನ ನಾಚಿಕೊಂಡು ಅವ್ರ ಹತ್ರ ಹೋದರೆ ನಿಮ್ಮ ಡಯಾಗ್ನೋಸ್ ಆಗೋಲ್ಲ, ಅದು ಅವರ ಸ್ಪೆಷಾಲಿಟಿ ಅಲ್ಲ, ನನ್ನ ಸ್ಪೆಷಾಲಿಟಿ. ಅದೇ ಗರ್ಭಕೋಶದ ಮೂತಿ ರಿಸರ್ಚ್ ಮಾಡೋಗಿ ಕೆಂಪಿಗೆ ಹೋಗುತ್ತೆ ಡಾಕ್ಟ್ರೆ, ಯಾಕೋ ಈ ನಡುವೆ ಬಿಳಿ ಬಟ್ಟೆ ಜಾಸ್ತಿ ಆಗ್ತಾಯಿದೆ, ಅದು ನಾನು ಗೈನಕಾಲಜಿಸ್ಟ್ ಕರ್ತೀನಿ. ಯಾಕಂದರೆ ನಾನು ಹೆಂಗೆ PR ಮಾಡ್ತೀನೋ ಅವರು PV, ಪರ್ ವೆಜೈನಲ್ ಎಕ್ಸಾಮಿನೇಷನ್ ಮಾಡಿ ಅಲ್ಲಿ ಏನಾದರೂ ಇದೆಯಾ ಅಂತ ಕಂಡುಹಿಡ್ಕೋತಾರೆ. ಪ್ರತಿ ಕ್ಯಾನ್ಸರ್ಗೂ ಒಂದಲ್ಲ ಒಂದು ರೀತಿಯ ರೋಗ ಲಕ್ಷಣಗಳಿರ್ತವೆ. ನಿಮ್ಮ ದೇಹದಲ್ಲಿ ಎಲ್ಲೇ ಯಾವುದೇ ಗಡ್ಡೆ ಕಾಣಿಸ್ಕೊಳ್ಳಿ ಅದನ್ನು ನಮ್ಮ ಹತ್ರ ತೋರಿಸ್ಬೇಕು. ಅನೇಕ ಗಡ್ಡೆಗಳು ಬಿನೈನ್ ಅಂತೀವಿ, ಇವಾಗ ಲೈಪೋಮ, ಚರ್ಬಿ ಗಂಟು, ನ್ಯೂರೋಫೈಬ್ರಮ್ಮ, ಚರ್ಬಿ ಗಂಟು, ಅದು ಕ್ಯಾನ್ಸರ್ ಆಗಲ್ಲ. ಆದರೆ ಕೆಲವರಿಗೆ ಎಪಿಥೀಲಿಯಮ್ ಅಂತ ಇರುತ್ತೆ, ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ನನ್ನ ಮಾತು ಕೇಳಿ ಅಷ್ಟೇ. ಎಲ್ಲೋ ಉಗುರು ಕೆಳಗಡೆ ಕಪ್ಪು ಮಚ್ಚೆ ಇರುತ್ತೆ, ಅದು ಈ ನಡುವೆ ಯಾಕೋ ದೊಡ್ಡದಾಗ್ತಾ ಇದೆ ಅಂದರೆ ಮೆಲನೋಮ ಇರಬೇಕು. ನಿಮ್ಮ ಕಣ್ಣಿನಲ್ಲಿ ಆ ಕಪ್ಪು ಇದರಿಂದ ಒಂದು ಕ್ಯಾನ್ಸರ್ ಬರುತ್ತೆ. ಇಂಥವು 108 ನನಗೆಲ್ಲ ಗೊತ್ತಿರುತ್ತೆ. ಇಡೀ ದೇಹದಲ್ಲಿ ಎಲ್ಲೆಲ್ಲಿ ಕ್ಯಾನ್ಸರ್ ಬರುತ್ತೆ, ಕ್ಯಾನ್ಸರ್ ಆಫ್ ದಿ ಪೀನಿಸ್ ಗೊತ್ತು, ಕ್ಯಾನ್ಸರ್ ಆಫ್ ದಿ ಪ್ರಾಸ್ಟೇಟ್ ಗೊತ್ತು, ಇಂಥ 108. ಸೊ ನಿಮಗೆ ಜನರಲಿ ಹೇಳಬೇಕು ಅಂದರೆ
ಲಾಸ್ ಆಫ್ ವೆಯ್ಟ್ ಆ್ಯಂಡ್ ಲಾಸ್ ಆಫ್ ಅಪೆಟೈಟ್, ಹಸಿವೆ ಕಡಿಮೆ ಆಗೋದು, ತೂಕ ಕಡಿಮೆ ಆಗೋದು, ಇದು ನೀವು ತಕ್ಷಣ ಯೋಚನೆ. ಇದು ಒಂದೇ ಕಾರಣ ಅಲ್ಲ, ಡಯಾಬಿಟಿಸ್ ಶುರುವಾಗಿರ್ಬೋದು, ಟಿ ಬಿ ಬಂದಿರ್ಬೋದು. ಬಟ್ ನಾನು ಸ್ಪೆಷಲಿಸ್ಟು, ನಾನು ಕಂಡುಹಿಡಿತೀನಿ. ನೀವು ಹೆದರ್ಕೊಳ್ಳೋಕೆ ಹೋಗಬಾರ್ದು. ಯಾಕೋ ನಡುವೆ ವೆಯ್ಟ್ ಕಡಿಮೆ ಆಗಿದೆ ಅಂದರೆ ಬನ್ನಿ ನಮ್ಮ ಹತ್ರ ಬರಬೇಕು, ನಾವು ನಿಮಗೆ ಪರೀಕ್ಷೆ ಮಾಡಬೇಕು. ಆ್ಯಂಡ್ ಅವಲೇ ಹೇಳಿದೆ, ಕಿವಿ ಒಳಗೆ ಬ್ಲಡ್ಸ್ ಎಲ್ಲೇ ಆರಿಫೈಸ್ನ ಬ್ಲಡ್ ಬರಲಿ, ಒಂದು ಟೆಸ್ಟ್ ಆಗಬೇಕು. ನಿಮ್ಮ ಮೂಗ್ನ ಬರಲಿ, ಗಂಟಲನ್ನ ಬರಲಿ, ಬಾಯಿನ ಬರಲಿ, ಕಿವಿ ಒಳಗೆ ಬರಲಿ, ನವರಂಧ್ರಗಳಲ್ಲಿ ಎಲ್ಲೇ ರಕ್ತ ಬಂದರೂ ಕೂಡ ನೀವು ಕೇರ್ಫುಲ್ಲಾಗಿರಬೇಕು, ಅದು ಇಂಪಾರ್ಟೆಂಟು. ಇನ್ನು ಎಷ್ಟೋ ಜನಕ್ಕೆ ಮಲಬದ್ಧತೆ, ಎಷ್ಟು ಪರ್ಟಿಕ್ಯುಲರ್ಲಿ ವಯಸ್ಸಾದವರಿಗೆ ಮೋಷನ್ನೇ ಆಗಲ್ಲ, ಅಪರೂಪಕ್ಕಾದರೆ ಒಂಚೂರು ಬ್ಲಡ್ ಬರುತ್ತೆ. ಅವಾಗೆ ಈ ದೊಡ್ಡ ಕರಳಿನ ಕ್ಯಾನ್ಸರ್ ಇರ್ಬೋದು. ನಮ್ಗೆ ಅವು ಪರೀಕ್ಷೆ ಮಾಡಿದ್ರೆ ಗೊತ್ತಾಗುತ್ತೆ, ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ, ಅದರ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ನಮ್ಮಲ್ಲಿ ಡಯಾಗ್ನೋಸಿಸ್ ಅಂತೀವಿ, ಕಾಯಿಲೆ ಕಂಡುಹಿಡಿಯಬೇಕಾದ್ರೆ ರೋಗ ಲಕ್ಷಣಗಳು, ಆಮೇಲೆ ನಮ್ಮ ಪರೀಕ್ಷೆ ನಾವು ಎಕ್ಸಾಮ್ ಮಾಡ್ತೀವಲ್ಲ ಅದರ ನನಗೆ ಗೊತ್ತಾಗುತ್ತೆ. ನಾನು ಮುಟ್ಟಿರೋ ಗೊತ್ತಾಗುತ್ತೆ, ಬ್ರೆಸ್ಟ್ ಲಂಪು ಇದು ಕ್ಯಾನ್ಸರು ಅಲ್ಲ ಅಂತ ನನ್ನ ಕೈಯೇ ಕಂಡುಹಿಡಿಯುತ್ತೆ. ಅದಾದಮೇಲೆ ಕನ್ಫರ್ಮ್ ಮಾಡ್ತೀವಿ ನೋಡಿ. ಯಾವತ್ತೂ ಅದಕ್ಕೆ ನಾನು ಹೇಳೋದು, ಈ ಕ್ವ್ಯಾಕ್ಸು ಸುಮ್ಮನೆ ನಾನು ಹಂಗೆ ಕಂಡುಹಿಡಿದು ಬಿಡ್ತೀನಿ, ಅವೆಲ್ಲ ಆಗಲ್ಲ. ಎಕ್ಸಾಮ್ ಮಾಡಿದ್ದಾದಮೇಲೆ ಇನ್ವೆಸ್ಟಿಗೇಷನ್ ಅಂತೀವಿ. ಮಿನಿಮಲ್ ಇನ್ವೆಸ್ಟಿಗೇಷನ್ ಅಂದರೆ ಇವತ್ತು ಅಲ್ಟ್ರಾಸೌಂಡು, ಅದಾದಮೇಲೆ ನೀಡ್ಲ್ ಬಯಾಪ್ಸಿ, FNAC ಅಂತೀವಿ, ಫೈನ್ ನೀಡ್ಲ್ ಆಸ್ಪಿರೇಷನ್ ಸೈಟಾಲಜಿ. ಅದರೊಳಗೆ ಇದು ಎಂಥ ಕ್ಯಾನ್ಸರು ಅದೆಲ್ಲ ಬಂದ್ಬಿಡುತ್ತೆ. ಆದ್ದರಿಂದ ದಯವಿಟ್ಟು ಕ್ಯಾನ್ಸರ್ನ ಉದಾಸೀನ ಮಾಡಬೇಡಿ. ಯಾಕಂದರೆ ನಾನು ಇದುವರೆಗೂ 17 ವರ್ಷ ಆಯಿತು, ಬಳೆ ಅಂಗಡಿ ಅಜ್ಜಿಗೆ ಆಪ್ರೇಷನ್ ಮಾಡಿದೆ. 17 ವರ್ಷ ಬ್ರೆಸ್ಟ್ ಕ್ಯಾನ್ಸರ್ ಆದಮೇಲೂ ಬದುಕಿದ್ರು. ಅನುಪಮ ನಿರಂಜನ್ ಅವರು ಬರಹಗಾರ್ತಿ, ಆಕೆನೂ ಅಷ್ಟೇ ಭಾಳ ವರ್ಷ ಬದುಕಿದ್ರು. ಆದರೆ 2 ವರ್ಷಕ್ಕೆ ಸತ್ತೋಗೋರನ್ನ ನಾವು ನೋಡ್ತೀವಿ, 1 ವರ್ಷಕ್ಕೆ ಸತ್ತೋಗೋರನ್ನ ನೋಡ್ತೀವಿ. ನೀವು ಹೆದರ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಬಂದ ಕಾಯಿಲೆಗೆ ಸರಿಯಾದ ವೈದ್ಯರಲ್ಲಿ ಚಿಕಿತ್ಸೆ ಪಡೆದ್ರೆ ನಿಮಗೆ ಇನ್ನೊಂದಷ್ಟು ದಿನ ನಿಮ್ಮ ಜೀವನ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಎಲ್ಲೋ ನಾನು ಅದು ಮಾಡ್ತೀನಿ, ಇದು ಮಾಡ್ತೀನಿ, ಕೇರಳಕ್ಕೆ ಹೋಗ್ತೀನಿ, ಸಾಗರಕ್ಕೆ ಹೋಗಿ ಚಕ್ಕೆ ತಿಂತೀನಿ, ದಯವಿಟ್ಟು ಇವೆಲ್ಲ ಬಿಡಿ. ಡಯಾಗ್ನೋಸಿಸ್ ಈಸ್ ಮೋರ್ ಇಂಪಾರ್ಟೆಂಟ್. ಅದರಲ್ಲಿ ಓವರಿಯನ್ ಟ್ಯೂಮರ್, ಎಷ್ಟೋ ಜನ, ನನಗೆ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಒಂದು ಹೆಣ್ಣುಮಗಳ ಹೊಟ್ಟೆಯಲ್ಲಿ ಬೆಂಗಳೂರು ಸಿಟಿ ಒಳ್ಳೆ ಬಸವೇಶ್ವರನಗರದಳು 23 kg ಟ್ಯೂಮರ್ ತೆಗೆದಿದ್ದೀನಿ ನಾನು. ಲಕ್ಕಿಲಿ ಆ ಟ್ಯೂಮರ್ ಕ್ಯಾನ್ಸರ್ ಇರಲ್ಲ, ಬಿನೈನ್ ಅಂತೀವಿ ನೋಡಿ. ಕ್ಯಾನ್ಸರಿಗೆ ಬಂದಾಗೆ ಯಾವುದೇ ಗಡ್ಡೆ ಆದಾಗೆ ನಾವು 2 ಥರ ನೋಡ್ತೀವಿ, ಇದು ಬಿನೈನ, ಇದು ಮೆಲಿಗ್ನೆಂಟಾ. ಬಿನೈನ್ ಅಂದರೆ ಕ್ಯಾನ್ಸರಿಗೆ ಕ್ಯಾನ್ಸರ್ ಅಲ್ಲ, ಕ್ಯಾನ್ಸರ್ನಲ್ಲಿ ಒಂದು ವೆರೈಟಿ, ಬಟ್ ಅದರಿಂದ ಯಾರೂ ಸಾಯೋದಿಲ್ಲ. ಸೊ ಅದು ಬರ್ತಾ ಬರ್ತಾ ಮೆಲಿಗ್ನೆಂಟಾ. ಎಷ್ಟೋ ಜನ ನೀವು ನೋಡಿರ್ತೀರಿ, ಕಿವಿ ಮುಂದೆ ಎಷ್ಟಪ್ಪ ಗಡ್ಡೆ ಇರುತ್ತೆ, ನಾವು ಮಿಕ್ಸೆಡ್ ಪೆರೋಟಿಡ್ ಟ್ಯೂಮರ್ ಅಂತೀವಿ, ಪ್ಲಿಯೋಮಾರ್ಫಿಕ್ ಅಡೆನೋಮ ಅಂತೀವಿ. ನಾನು ಒಂದು ಅಜ್ಜಿಗೆ ನಮ್ಮದೇ ರಿಲೇಟಿವ್ ನೆಲಮಂಗಲದಾಗ ಹೇಳ್ದಾಗೆ, ಏನೂ ನೋವಿಲ್ಲ ಬಿಡಿ ಡಾಕ್ಟ್ರೇ, ನೋವಿರಲ್ಲ, ಪೇಯ್ನ್ ಭಾಳ ಜನ ಕೇಳ್ತೀವಿ. ಆಮೇಲೆ 3 ವರ್ಷಕ್ಕೆ ನೋಡಿದರೆ ಅದು ಅಲ್ಸರೇಷನ್ ಆಗಿ ಕ್ಯಾನ್ಸರ್ ಆಗಿ ಸತ್ತೋಗ್ತಾಳೆ. ಸೊ ಅದಕ್ಕೆ ವೈದ್ಯರ ಮಾತನ್ನು ಕೇಳಬೇಕು. ಯಾವಾಗಲೂ ಸುಮ್ಮನೆ ಕುಯ್ದಾಕ್ಬಿಡ್ತಾರೆ, ಸುಮ್ಮನೆ ಆಪ್ರೇಷನ್ ಮಾಡ್ತಾರೆ, ಯಾರೂ ಮಾಡೋದಿಲ್ಲ. ಅದಕ್ಕೆ ಪ್ರಾಪರ್ ಕ್ರೈಟೀರಿಯಾ ಇದ್ದಾಗೆ ನಾವು ಆಪ್ರೇಷನ್ ಮಾಡೋದು. ಅದಕ್ಕೋಸ್ಕರಾಗಿ ಭಾಳ ಸಾರಿ ಜನ ಇನ್ನೊಂದು ತಪ್ಪು, ನೋವು ದೇವ್ರು ಕೊಟ್ಟರೆ ಶಾಪ ಅನ್ಕೋತಾರೆ. ಇಲ್ಲ, ನಾನೊಬ್ಬ ವೈದ್ಯನಾಗಿ ಹೇಳ್ತೀನಿ, ನೋವು ದೇವ್ರಿಗೂ ಮನುಷ್ಯನಿಗೆ ಕೊಟ್ಟಿರುವ ವರ. ನೀವು ನೋವಿಲ್ಲ ಅಂದರೆ ನಮ್ಮ ಹತ್ರ ಬೇಗ ಬರೋಲ್ಲ. ಬ್ರೆಸ್ಟ್ ಕ್ಯಾನ್ಸರ್ನಲ್ಲಿ ಅದಕ್ಕೆ ಅವ್ರು ಬೇಗ ಬರೋಲ್ಲ. ಅದೇ ನೋವಿದ್ದೀರಿ ಬೇಗ ಬಂದರೆ 100% ಕ್ಯೂರ್ ಮಾಡಬಹುದು. ಬಟ್ ನೋವಿಲ್ಲ ಅಂದ್ಕೊಂಡು ನೀವು ಸುಮ್ಮನೆ ಇದ್ದರೆ ಅದು ಸ್ಟೇಜ್ 4Bಗೆ ಹೋಗಿ ಇನ್ನೊಂದು 4-5 ವರ್ಷದೊಳಗೆ ಸತ್ತೋಗ್ಬಿಡ್ತೀರಿ. ಆದ್ದರಿಂದ ಕ್ಯಾನ್ಸರ್ ಬಗ್ಗೆ ಅರಿವಿರಲಿ. ಸೊ ಆದಷ್ಟು ಸ್ಮೋಕಿಂಗ್ ಅವಾಯ್ಡ್ ಮಾಡಿ, ಎಂಡ ಕುಡಿಯೋದು ಬಿಡಿ, ಆಲ್ಕೋಹಾಲ್, ತುಂಬ ಸ್ಪೈಸಿ ಫುಡ್ ತಿನ್ನೋದು ಬಿಡಿ. ಇವೆಲ್ಲ ಸಮ್ಮ ಮುನ್ನೆಚ್ಚರಿಕೆಯ ಕ್ರಮಗಳು.